ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ ಕರ್ನಾಟಕದ ಉಪಚುನಾವಣೆಯ ಏನು ಒಂದು ಮತದಾನ ಕಂಪ್ಲೀಟ್ ಆಗಿದೆ ಎನ್ನುವಂಥದ್ದು ಈ ಮುಖಾಂತರ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಮತದಾನದ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ಎನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಈ ಎರಡು ಕ್ಷೇತ್ರಗಳಲ್ಲಿ ಯಾರಿಗೆ ಗೆಲುವಿನ ಹಾರ, ಸೊ ಯಾರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, ಯಾರಿಗೆ ಹಿನ್ನಡೆ ಇದೆ, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಏನಾದರೂ ಮಕಾಡೆ ಮಲಗುತ್ತಾ, ಈ ಮುಖಾಂತರ BJPಗೆ ಅತಿ ದೊಡ್ಡ ಎಡ್ಜ್ ಸಿಗ್ತಾ ಇದೆಯಾ, ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತದಾರರು ಯಾರಿಗೆ ಮತ ಹಾಕಿದ್ದಾರೆ, ಏನಾದರೂ ಓಟ್ಗಳು ಡಿವೈಡ್ ಆಗಿದೆಯಾ, ಇದು ಏನಾದರೂ BJPಗೆ ವರದಾನವಾಗುತ್ತಾ ಅನ್ನುವಂಥ ಎಲ್ಲ ಪ್ರಶ್ನೆಗಳೊಂದಿಗೆ ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿಗೆ ಅತಿ ದೊಡ್ಡ ಕಷ್ಟ ಇದೆಯಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ಕಾಂಗ್ರೆಸ್ಗೆ ಅತಿ ದೊಡ್ಡ ಪ್ರತಿಷ್ಠೆಯ ಕಣವಾಗಿ ಕಾಣಸಿಗ್ತಾ ಇದೆ ಅನ್ನುವಂಥದ್ದು ಈ ಒಂದು ಉಪಚುನಾವಣೆಯಲ್ಲಿ ಅನ್ನುವಂಥದ್ದು. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಗೆಲ್ಲೇಬೇಕಾಗಿರ್ತಕ್ಕಂತಹ ಒಂದು ಹಂತಕ್ಕೆ ಬಂದು ತಲುಪಿದೆ ಕಾಂಗ್ರೆಸ್ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ಬಾಗಲಕೋಟೆ ಕ್ಷೇತ್ರವನ್ನು ಕೂಡ ಗೆಲ್ಲಲೇಬೇಕಾದಂತಹ ಅವಕಾಶ ಕಾಂಗ್ರೆಸ್ಗೆ ಬೇಕಿದೆ ಅನ್ನುವಂಥದ್ದು. ಸ್ನೇಹಿತರೆ, ದಾವಣಗೆರೆ ದಕ್ಷಿಣದಲ್ಲಿ ಆಗಿರ್ತಕ್ಕಂತಹ ಕೆಲವು ಏನು ಡೆವಲಪ್ಮೆಂಟಿಂದ ಕೆಲವಾಗಿರ್ತಕ್ಕಂತಹ ಕೆಲವು ರಾಜಕೀಯ ಒಳಜಗಳದಿಂದ ಏನು ಟಿಕೆಟ್ನ ಕಿತ್ತಾಟಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ರೀತಿಯಾದಂತಹ ಎಲ್ಲ ಒಂದು ಅಂಶಗಳನ್ನು ಕೂಡ ಒಳಗೊಂಡಂತೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಸೋಲುವ ಹಂತಕ್ಕೆ ಬಂದು ತಲುಪಿದೆ ಮತದಾನದ ನಂತರ ಬಂದಿರತಕ್ಕಂಥ ವರದಿಗಳ ಪ್ರಕಾರ ಅನ್ನುವಂಥದ್ದು. ಸೊ ಖುದ್ದು ಕಾಂಗ್ರೆಸ್ ಲೀಡರ್ಸೇ ಹೇಳುವ ಹಾಗೆ ಕಾಂಗ್ರೆಸ್ಸಲ್ಲಿ ಗೆಲುವಿಗೆ ಎಲ್ಲೋ ಒಂದು ರೀತಿ ಕಡಿಮೆ ಮಾರ್ಜಿನಲ್ಲಿ ಗೆಲ್ಲಬಹುದು ಅನ್ನುವಂತಹ ಅಂಕಿಅಂಶವನ್ನು ತೆರೆದಿಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಸ್ನೇಹಿತರೆ, ಗ್ರೌಂಡ್ ರಿಪೋರ್ಟನ್ನು ನಾವು ಗಮನಿಸ್ತಾ ಹೋದಾಗ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಸಂಕಷ್ಟಕ್ಕೆ ಇದೆ. ಈ ಮುಖಾಂತರ ತುಂಬ ಮುಸ್ಲಿಂ ಮತದಾರರು BJPಯ ಪರವಾಗಿ ಮತವನ್ನು ಮಾಡಿದ್ದಾರೆ. ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ಕನ್ನಡದಲ್ಲಿ 14 ಮುಸ್ಲಿಂ ಸಮುದಾಯದ ಕ್ಯಾಂಡಿಡೇಟ್ ಇದ್ದರು ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ಮುಸ್ಲಿಂ ಸಮುದಾಯದ ಮತಗಳು ಹರಿದು ಹಂಚಿ ಹೋಗಿದೆ ಬೇರೆ ಪಕ್ಷಗಳೆಡೆಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಗ್ರೌಂಡ್ ರಿಪೋರ್ಟ್ಗಳು ವರದಿ ಆಗ್ತಿದೆ ಅನ್ನುವಂಥದ್ದು. ಸ್ನೇಹಿತರೆ, ಖುದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಸಮರ್ಥ್ ಮಲ್ಲಿಕಾರ್ಜುನ ಅವರ ತಂದೆ ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ ಅವರು ಹೇಳ್ತಾ ಇದ್ದಾರೆ, ಸೊ ಕಾಂಗ್ರೆಸ್ ಈ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲುತ್ತೆ, ಬಟ್ ಎಲ್ಲೋ ಒಂದು ರೀತಿ ಅಂತರ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡ್ತಾ ಹೋದಾಗ, ಅವರು ಹೇಳಿಕೆ ಕೊಡ್ತಾ ಇರ್ತಕ್ಕಂತಹ ರೀತಿಯನ್ನು ನೋಡಿದಾಗ ಎಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ನಮಗೆ ಕಾಣಸಿಗ್ತಾ ಇದೆ ಅನ್ನುವಂಥದ್ದು. ವೀಕ್ಷಕರೇ, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ ಆಗ್ತಾ ಇದೆ. ಗ್ರೌಂಡ್ ರಿಪೋರ್ಟ್ನ ವರದಿಯ ಪ್ರಕಾರ BJPಗೆ ಅತಿ ದೊಡ್ಡ ಎಡ್ಜ್ ಸಿಗ್ತಾ ಇದೆ ಅಂತ ಹೇಳಿದ್ರು. ಸೊ ಅದೆಲ್ಲ ಒಂದು ರೀತಿ ಕಾಂಗ್ರೆಸ್ ಮತ್ತು BJPಯ ನಡುವೆ ನೇರ ಹಣಾಹಣಿ ಇದ್ರೂ ಕೂಡ ಎಲ್ಲ ಒಂದು ರೀತಿ BJPಗೆ ಮತ್ತು ಕಾಂಗ್ರೆಸ್ನ ನಡುವೆ ನೆಕ್ ಟು ನೆಕ್ ಫೈಟ್ ಇದ್ದರೂ ಕೂಡ ಕಾಂಗ್ರೆಸ್ ಗೆಲ್ಲುವ ಅವಕಾಶಗಳು ತುಂಬ ಕಮ್ಮಿ ಇದೆ ಎನ್ನುವಂತಹ ಒಂದು ಗ್ರೌಂಡ್ ರಿಪೋರ್ಟ್ಸ್ ವರದಿಗಳಾಗ್ತಾ ಇದೆ ಎನ್ನುವಂಥದ್ದು. ಸೊ BJP ಕೂಡ ಗೆದ್ದರೂ ಕೂಡ ಎಲ್ಲ ಒಂದು ರೀತಿ 1,000-2,000 ಮತಗಳ ಅಂತರದಲ್ಲಿ ಗೆಲುವಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಎನ್ನುವಂತಹ ಅಂಕಿಅಂಶಗಳು ಹೊರಬರ್ತಾ ಇದೆ ಎನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ದಾವಣಗೆರೆ ದಕ್ಷಿಣದಲ್ಲಿ ಯಾವ ರೀತಿಯಾದಂಥ ಟ್ರೆಂಡ್ ಸೃಷ್ಟಿಯಾಗಿದೆ. ಮುಸ್ಲಿಂ ಮತದಾರರು ಕಂಪ್ಲೀಟಾಗಿ ಕಾಂಗ್ರೆಸ್ಸನ್ನು ರಿಜೆಕ್ಟ್ ಮಾಡಿದ್ದಾರೆ ಎನ್ನುವಂಥದ್ದು ಈ ಬಾರಿ ಅವರ ಒಂದು ನಿರೀಕ್ಷೆ ಇತ್ತು. ಕಾಂಗ್ರೆಸ್ ಪಕ್ಷ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟನ್ನು ಕೊಡ್ತಾರೆ ಎನ್ನುವಂಥದ್ದು. ಸೊ ಅದಾದ ನಂತರ ಸಾದಿಕ್ ಫೈಲ್ಮ್ಯಾನ್ ಅವರು ನಾಮಿನೇಷನನ್ನು ಫೈಲ್ ಮಾಡ್ತಾರೆ. ತದನಂತರ ಸಿದ್ದರಾಮಯ್ಯನವರ ಇಂಟರ್ಫಿಯರಿಂದ ಅವರು ನಾಮಿನೇಷನನ್ನು ಪಡ್ಕೊಳ್ಳಿಲ್ಲ ಅಂದರೂ ಕೂಡ ಕಣದಿಂದ ಉಳಿದು ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಎಲ್ಲೋ ಒಂದು ರೀತಿ ಜಮೀರ್ ಅಹಮದ್ ಖಾನ್ ಇರ್ಬೋದು, ಇನ್ನಿತರೆ ನಾಸಿರ್ ಇರ್ಬೋದು, ಜಬ್ಬಾರ್ ಇರ್ಬೋದು, ಈ ರೀತಿಯಾದಂಥ ಕೆಲವರು ನಾಯಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲೋ ಒಂದು ರೀತಿ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಳ್ಳದೇ ಇರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿ ಮುಸ್ಲಿಂ ಸಮುದಾಯ ಯಾವುದೇ ರೀತಿಯಾದಂಥ ಕೈ ಹಿಡಿಯುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ
ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅತಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ನಾಸೀರ್ ಅವರು ತಲೆದಂಡವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅವರು ಅವರ ಒಂದು ಮುಖ್ಯಮಂತ್ರಿಯ ಕಾರ್ಯದರ್ಶಿಯಾಗಿ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರೆ ಅವರನ್ನು ರಾಜೀನಾಮೆಯನ್ನು ಕೇಳಿದರೆ ಹೈಕಮಾಂಡ್ ಅವರು ಅನ್ನುವಂಥದ್ದು. ಇದಕ್ಕೆ ಇವರ ಒಂದು ವರ್ತನೆಯ ಕಾರಣ ಆಗಿದೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ಮುಸ್ಲಿಂ ಸಮುದಾಯದವ್ರನ್ನ ಮತ ಕೇಳಲಿಕ್ಕೆ ಹೋಗಿಲ್ಲ, ಅದೇ ರೀತಿಯಾದಂತಹ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಹೈಕಮಾಂಡ್ನ ಸೇರಿರುವ ಕಾರಣ ಹೈಕಮಾಂಡ್ ಅವರ ನಿರ್ದೇಶದನ್ವಯ ನಾಸೀರ್ ಅವರು ರಿಸೈನನ್ನು ಮಾಡಿದ್ದಾರೆ ಎನ್ನುವಂತಹ ಎಲ್ಲ ಅಂಶಗಳು ಆಚೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಜಮೀರ್ ಅಹಮದ್ ಖಾನ್ ಅವರನ್ನು ಸಚಿವಗೇರಿಯಿಂದ ಏನಾದರೂ ತೆಗೆದು ಹಾಕ್ತಾರಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಬಟ್ ಪ್ರಸ್ತುತ ಕಾಂಗ್ರೆಸ್ನ ಒಂದು ಏನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಸ್ಥಿತಿ ತುಂಬ ಹೀನಾಯವಾಗಿದೆ, ಹಿನ್ನಡೆ ಇದೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್ ಬರ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ. ಏನಾದರೂ BJPಯ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ಗೆಲುವಿನ ಅವಕಾಶ ಇದೆ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇನ್ ಹಾಕರೊಂದು ಕಾದು ನೋಡಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಬಾಗಲಕೋಟೆಯ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅಲ್ಲೂ ಕೂಡ ಎಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ಒಂದು ರೀತಿಯಾದಂತಹ ಗೆಲ್ಲುವ ಅವಕಾಶ ಇದೆ ಅನ್ನುವಂಥದ್ದನ್ನ ಹೇಳ್ತಿದ್ರೆ. ಯಾಕಂದರೆ ಖುದ್ದು ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ಒಂದು ಗ್ರೌಂಡಲ್ಲಿ ಇದ್ದರು ಅನ್ನುವಂಥದ್ದು. ಸೊ 2-3 ದಿನ ಪ್ರಚಾರ ಕಾರ್ಯವನ್ನು ತೊಡಗಿಸ್ಕೊಂಡಿದ್ರು ಅನ್ನುವಂಥದ್ದು. ಎಲ್ಲ ಒಂದು ರೀತಿ HY ಮೇಟಿ ಅವರ ಒಂದು ಅನುಕಂಪದ ಅಲೆ ಎಲ್ಲ ಒಂದು ರೀತಿ ಭಾರಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಬಟ್ ಚರಂತಿ ಮಠ ಅವರನ್ನು ಆಯ್ಕೆ ಆಗುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ. ಎಲ್ಲೊಂದು ರೀತಿ ಗ್ರೌಂಡ್ ರಿಪೋರ್ಟ್ನ ವರದಿಗಳ ಅನ್ವಯ ಉಮೇಶ್ ಮೇಟಿ ಅವರಿಗೆ ಅತಿ ಹೆಚ್ಚು ಅನುಕೂಲಕರ ವಾತಾವರಣ ಇದೆ ಬಾಗಲಕೋಟೆಯಲ್ಲಿ ಅನ್ನುವಂಥದ್ದು. ಸೊ ಮುಖ್ಯಮಂತ್ರಿಯವರ ಒಂದು ತವರು ಒಂದು ರೀತಿಯಾದಂತಹ ಬಾದಾಮಿ ಕ್ಷೇತ್ರದಲ್ಲಿ ಲಾಸ್ಟ್ ಟೈಮ್ ಸ್ಪರ್ಧೆ ಮಾಡಿದ್ರು ಅನ್ನುವಂಥದ್ದು 2018ರಲ್ಲಿ. ಬಟ್ ಅದೆಲ್ಲ ಒಂದು ರೀತಿ ಅದೆಲ್ಲ ಒಂದು ರೀತಿ ಎಫೆಕ್ಟ್ ಇದೆ ಆ ಒಂದು ಏರಿಯಾಗಳಲ್ಲಿ ಅನ್ನುವಂಥದ್ದು. ಸೊ ಎಲ್ಲೊಂದು ರೀತಿ ಕುರುಬ ಸಮುದಾಯದ ಮತಗಳು, ಮುಸ್ಲಿಂ ಸಮುದಾಯದ ಮತಗಳಲ್ಲಿ ಒಂದು ರೀತಿ ಒಂದೇ ಕಡೆ ಕನ್ಸಾಲಿಡೇಟೆಡ್ ಆಗಿದೆ ಬಾಗಲಕೋಟೆಯಲ್ಲಿ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಬಾಗಲಕೋಟೆಯಲ್ಲಿ ಸದ್ಯದ ಟ್ರೆಂಡ್ನ ಪ್ರಕಾರ ಉಮೇಶ್ ಮೇಟಿ ಅವರು ಗೆಲ್ತಾರೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಗೆಲುವು ತುಂಬ ಕಷ್ಟವಾಗಿದೆ ಅನ್ನುವಂತಹ ಗ್ರೌಂಡ್ ರಿಪೋರ್ಟ್ಗಳು ವರದಿ ಆಗ್ತಿದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಈ 2 ಉಪಚುನಾವಣೆಯ ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ. ಏನಾದರೂ ದಾವಣಗೆರೆ ದಕ್ಷಿಣ ಸೋತ್ರೆ ಇನ್ನು ಅತಿ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂತಹ ಎಲ್ಲ ಅಂಶಗಳು ಡಿಸ್ಕಷನ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಗೆಲ್ತಾರಾ, ಇಲ್ಲ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ಅವಕಾಶ ಇದೆಯಾ, ಅಥವಾ ಬಾಗಲಕೋಟೆಯಲ್ಲಿ ಚರಂತಿ ಮಠ್ ಗೆಲ್ತಾರಾ, ಅಥವಾ ಉಮೇಶ್ ಮೇಟಿ ಅವರಿಗೆ ಅನುಕಂಪದ ಅಲೆ, ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಏನು ಪ್ರಚಾರ ಕಾರ್ಯ ತುಂಬ ಅನುಕೂಲಕರವಾಗುತ್ತಾ, ಎಷ್ಟು ಮಾರ್ಜಿನಲ್ಲಿ ಗೆಲ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಕಾಯಲೇಬೇಕಾಗುತ್ತೆ ಸ್ನೇಹಿತರೆ. ಸೊ ಕಾದು ನೋಡಬೇಕಾಗುತ್ತೆ ಯಾವ ರೀತಿಯಾದಂಥ ಫಲಿತಾಂಶ ಅಲ್ಲಿರ್ತಕ್ಕಂಥ ಮತದಾರರು ಕೊಡ್ತಾರೆ ಅನ್ನುವಂಥ. ಸೊ ದಾವಣಗೆರೆ ದಕ್ಷಿಣದಲ್ಲಿ 68, ಬಾಗಲಕೋಟೆಯಲ್ಲೂ ಕೂಡ 68% ಅವರ ಮತ ಆಗಿತ್ತು. ಸೊ ಮತದಾನೇನಷ್ಟು ಹೇಳ್ಕೊಳ್ಳೋಷ್ಟು ಆಗಿಲ್ಲ ಅಂದರೂ ಕೂಡ, ಬಟ್ ಎಲ್ಲೋ ಒಂದು ರೀತಿ ಆಯ್ಕೆ ಆಗೋದು ಮಾತ್ರ ಒಬ್ಬರೇ ಅಂತ ಹೇಳ್ಬೋದಾಗುತ್ತೆ. ಸೊ ಕಾದು ನೋಡಬೇಕಾಗುತ್ತೆ ಇಬ್ಬರ ಅಂತರ ಎಷ್ಟಿರುತ್ತೆ, ಗೆಲುವಿನ ಅಂತರ ಅನ್ನುವಂಥದ್ದು ಅಷ್ಟೇ ಇರತಕ್ಕಂಥ ಪ್ರಶ್ನೆಗಳು. ಎಲ್ಲ ಪ್ರಶ್ನೆಗಳು ನಿಮಗೆ ಮೇ 4ರಂದು ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.